ಸಿನಿಮಾದ ಆರಂಭದಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆ ವ್ಯಕ್ತಿ ಎರಡು ಕಣ್ಣಿಲ್ಲದಂತಹ ಹುಡುಗಿಯ ಪಕ್ಕ ಕೂತಿರ್ತಾನೆ. ಅವಳಿಗೆ ಕಣ್ಣಿಲ್ಲದ ಕಾರಣ ಕಣ್ಣಿನ ಬದಲಾಗಿ ಎರಡು ಡೈಮಂಡ್ ಸ್ಟೋನ್ ಅಲ್ಲಿರ್ತಾನೆ. ಹಾಗೆ ಆ ಸೀನ್ ತೋರಿಸಿ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಟಿವಿ ನೋಡ್ತಾ ಇರೋದರ ತೋರಿಸ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮ ಹೀರೋಯಿನ್ ಒಂದು ಟ್ಯೂಬ್ ಮತ್ತೆ ಫಜಲ್ ನ ತೆಗೆದು ರೆಸ್ಟೋರೆಂಟ್ ಗೆ ಹೋಗ್ತಾಳೆ. ಹಾಗೆ ಅಲ್ಲಿ ಕೂತಿರುವಾಗ ಡುಮ್ಮಿ ಆದಂತಹ ಒಂದು ವೇಟರ್ ಬಂದು, ಮೇಡಮ್ ನಿಮಗೇನು ಬೇಕು ಅಂತ ಕೇಳಿದಾಗ ಮೆನು ಕಾರ್ಡ್ ನೋಡಿ ಚಿಕನ್ ಸೂಪ್ ಬೇಕು ಅಂದಾಗ, ಸಾರಿ ಮೇಡಮ್ ಆ ಸೂಪ್ ಇಲ್ಲ ಅಂತ ಹೇಳಿ, ಆದ್ರೂ ಪರವಾಗಿಲ್ಲ ನಾನದನ್ನ ನಿಮಗೋಸ್ಕರ ರೆಡಿ ಮಾಡಿ ಬರ್ತೇನೆ ಅಂತ ಹೇಳಿ ಅವಳಲ್ಲಿಂದ ಹೋಗ್ತಾಳೆ. ನಮ್ಮ ಹೀರೋಯಿನ್ ಮುಖ ನೋಡಿ ಆ ಡುಮ್ಮಿಗೆ ನಗು ಬರ್ತಿರುತ್ತೆ. ಡುಮ್ಮಿ ನಗುನ ಕಂಟ್ರೋಲ್ ಮಾಡಿ ನಿಂತಿರೋದನ್ನ ಕಂಡು ನಮ್ಮ ಹೀರೋಯಿನ್ ಗೆ ಕೋಪ ಬರುತ್ತೆ. ಹಾಗೆ ಆ ಡುಮ್ಮಿ ಸೂಪ್ ನ ತಂದು ಅಲ್ಲಿಟ್ಟು ಹೋಗುವಾಗ ಸಹ ನಗು ಬರ್ತಿರುತ್ತೆ. ಯಾಕೆಂದರೆ ನಮ್ಮ ಹೀರೋಯಿನ್ ಹೇಗೆ ಆ ಸೂಪ್ ನ ಕುಡಿಯೋದು ಅಂತ ಒಂದು ಕಾರ್ಯ ಹೇಳೋದಕ್ಕೆ ಮರೆತೋಯ್ತು. ನಮ್ಮ ಹೀರೋಯಿನ್ ಗೆ ಒಂದು ಕಾಯಿಲೆ ಇರುತ್ತೆ. ಅವಳಿಗೆ ತುಟಿ ಇರಲ್ಲ. ತುಟಿ ಇರುವಂತಹ ಜಾಗದಲ್ಲಿ ಮಲದ್ವಾರ ಇರುತ್ತೆ. ಮಲದ್ವಾರ ಇರುವಂತಹ ಜಾಗದಲ್ಲಿ ತುಟಿ ಇರುತ್ತೆ. ಇದರಿಂದ ಟ್ಯೂಬ್ ನ ಬಳಸಿ ನಮ್ಮ ಹೀರೋಯಿನ್ ಫ್ಲೂಯಿಡ್ ರೂಪದಲ್ಲಿರುವಂತಹ ಫುಡ್ ನ ತಿಂತಿರೋದು. ಈಗ ಗೊತ್ತಾಯ್ತಾ ಯಾಕೆ ಆ ಡುಮ್ಮಿ ನಗಾಡಿದ್ದು ಅಂತ. ಹಾಗೆ ನಮ್ಮ ಹೀರೋಯಿನ್ ಆ ಟ್ಯೂಬ್ ನ ಕನೆಕ್ಟ್ ಮಾಡಿ ಹಿಂದೆ ಇರುವಂತಹ ತನ್ನ ಬಾಯಿಗೆ ಕನೆಕ್ಟ್ ಮಾಡಿ ಅದನ್ನ ಕುಡಿತಿರುವಾಗ ಆ ಡುಮ್ಮಿ ಜೋರಾಗಿ ನಗಾಡ್ತಾಳೆ. ಇದರಿಂದ ಪಾಪ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಹೀರೋಯಿನ್ ಇನ್ಸ್ಟಾದಲ್ಲಿ ಒಂದು ಸೆಲ್ಫಿ ಪೋಸ್ಟ್ ಮಾಡಿರ್ತಾಳೆ. ಅದನ್ನ ಕಂಡಂತಹ ಇನ್ಸ್ಟಾಗ್ರಾಮ್ ನ ಕಸ್ಟಮರ್ ಸರ್ವಿಸಸ್ ಬಂದು ಇವಳು ತುಂಬಾ ವಲ್ಗರ್ ಆಗಿರುವಂತಹ ಫೋಟೋ ಪೋಸ್ಟ್ ಮಾಡ್ತಿರೋದು ಅಂತ ಹೇಳಿ ಅದನ್ನ ರಿಪೋರ್ಟ್ ಹೊಡಿತಾರೆ. ಪಾಪ ಇದರಲ್ಲಿ ನಮ್ಮ ಹೀರೋಯಿನ್ ತಪ್ಪೇನಿದೆ, ಹುಟ್ಟಿದಾಗ್ಲಿಂದನೂ ಹಾಗೆ ಇರೋದಲ್ವಾ. ಹಾಗೆ ಸೂಪ್ ಕುಡಿದ ನಂತರ ಆ ಬಿಲ್ ನ ನೋಡಿ ತನ್ನ ಮಲದ್ವಾರದಿಂದ ಅದರ ಮೇಲೆ ಕಕ್ಕ ಮಾಡ್ತಾಳೆ. ಪುನಃ ಕನ್ಫ್ಯೂಷನ್ ಆಗ್ಬೇಡಿ, ನಮ್ಮ ಹೀರೋಯಿನ್ ಗೆ ಮಲದ್ವಾರ ಮುಖದಲ್ಲಿರೋದು. ದಯವಿಟ್ಟು ಊಟ ಮಾಡುವಾಗ ಈ ವಿಡಿಯೋ ನೋಡ್ಬೇಡಿ. ಆ ಡುಮ್ಮಿ ಟಿಪ್ಸ್ ಕೇಳಿದ ಕಾರಣ ನಮ್ಮ ಹೀರೋಯಿನ್ ಹೀಗೆ ಕಕ್ಕ ಮಾಡಿಟ್ಟಿರೋದು. ಹೀಗೆ ಮಾಡಿದ್ದಲ್ಲದೆ ಅದನ್ನ ಫೋಟೋ ತೆಗೆದು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಆ ರೆಸ್ಟೋರೆಂಟ್ ಇಂದ ಹೊರಗೆ ಬರ್ತಾಳೆ. ಇಷ್ಟೊತ್ತು ನೋಡಿದಂತಹ ನಮ್ಮ ಹೀರೋಯಿನ್ ಗೆ ತುಂಬಾ ಧೈರ್ಯ ಇತ್ತಲ್ವಾ. ಆದ್ರೆ ಇನ್ಮುಂದೆ ನೋಡುವಂತಹ ನಮ್ಮ ಹೀರೋಯಿನ್ ಧೈರ್ಯ ಬೇರೆ ವರ್ಷನ್ ಆಗಿರುತ್ತೆ. ಹಾಗೆ ಹೊರಗೆ ಬಂದಂತಹ ನಮ್ಮ ಹೀರೋಯಿನ್ ಪಕ್ಕ ಎರಡು ರೌಡಿಗಳು ಬಂದು ಕೆಟ್ಟದಾಗಿ ಮಾತಾಡ್ತಾರೆ. ನಿನ್ನ ಮುಖ ನಾವು ನೋಡಿದ್ದೇವೆ, ನಿನ್ನ ಹಿಂದೆ ಇರುವಂತಹ ಬಾಯಿ ನಮ್ಮಿಬ್ಬರಿಗೆ ನೋಡ್ಬೇಕು ಅಂತ ಹೇಳಿ ಹೆದರಿಸಿದಾಗ ನಮ್ಮ ಹೀರೋಯಿನ್ ಗೆ ಭಯ ಆಗಿ ಅವರಿಬ್ಬರನ್ನ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಹಾಗೆ ಸಿನ್ ಕಟ್ ಆಗಿ ರೆಸ್ಟೋರೆಂಟ್ ಅಲ್ಲಿದ್ದಂತಹ ಆ ಡುಮ್ಮಿ ರೆಡ್ ಲೈಟ್ ಏರಿಯಾಗಿ ಬಂದಿರೋದನ್ನ ತೋರಿಸ್ತಾರೆ. ಆ ಜಾಗದಲ್ಲಿ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕಂಡಂತಹ ಆ ಹುಡುಗಿ ಇರ್ತಾಳೆ. ನಾವು ನೋಡುವಾಗ ಆ ಹುಡುಗಿ ತುಂಬಾ ಸಣ್ಣ ಹುಡುಗಿ ಅಲ್ವಾ, ಆದ್ರೆ ಈಗ ಅವಳು ಅಡಲ್ಟ್ ಆಗಿರ್ತಾಳೆ. ಆ ಡುಮ್ಮಿಯ ಕೆಲಸ ಏನಂತ ನೋಡಿದ್ರೆ ದಿನನಿತ್ಯ ಕೆಲಸ ಮಾಡಿ ಈ ಹುಡುಗಿ ಹತ್ರ ಬಂದು ತನ್ನ ಬಯಕೆ ತೀರಿಸಿಕೊಳ್ಳೋದು. ಈ ಕಡೆ ಒಂದು ವ್ಯಕ್ತಿನ ತೋರಿಸ್ತಾರೆ. ಆ ವ್ಯಕ್ತಿ ನಾರ್ಮಲ್ ಮನುಷ್ಯನಾಗಿರ್ತಾನೆ. ಆದ್ರೆ ಆ ವ್ಯಕ್ತಿಗೆ ನಾರ್ಮಲ್ ಮನುಷ್ಯರೊಂದಿಗೆ ಸೆಕ್ಸ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಈ ತರ ಅಬ್ನಾರ್ಮಲ್ ಆಗಿರುವಂತಹ ಮನುಷ್ಯರನ್ನ ಮಾತ್ರ ಆ ವ್ಯಕ್ತಿಗೆ ಇಷ್ಟ ಇರೋದು. ಆ ಕಾರ್ಯ ಅವನಮ್ಮನಿಗೆ ಗೊತ್ತಾದಾಗ ಆ ವ್ಯಕ್ತಿನ ಹೊಡೆದು ಮನೆಯಿಂದ ಹೊರಗೆ ಹಾಕ್ತಾರೆ. ಮುಖ ಮೇಣದ ಬತ್ತಿ ಹಾಗೆ ಕರಗಿರುವಂತಹ ಒಂದು ಹುಡುಗಿಯ ಮೇಲೆ ಈ ವ್ಯಕ್ತಿಗೆ ಲವ್ ಆಗಿರುತ್ತೆ. ಅವಳಿಗೋಸ್ಕರ ಅವಳ ಜೊತೆ ಇನ್ ಮುಂದೆ ನಾನಿರೋದು ಅಂತ ಹೇಳಿ ಆ ವ್ಯಕ್ತಿ ಅವಳ ಹತ್ತಿರ ಬರ್ತಾನೆ. ಆದ್ರೆ ಆ ಲೇಡಿಗೆ ಬೇರೆ ವ್ಯಕ್ತಿಯ ಮೇಲೆ ಲವ್ ಆಗಿರುತ್ತೆ. ಆ ವ್ಯಕ್ತಿಯ ದೇಹ ಇವಳ ಹಾಗೆ ಕರಗೋಗಿರುತ್ತೆ. ಹಾಗೆ ಸೀನ್ ಕಟ್ ಆಗಿ ಹೈಟ್ ಕಮ್ಮಿ ಆಗಿರುವಂತಹ ಒಂದು ಹುಡುಗಿಯನ್ನ ತೋರಿಸ್ತಾರೆ. ಆ ಕುಳ್ಳಿ ಪ್ರೆಗ್ನೆಂಟ್ ಆಗಿರ್ತಾಳೆ. ನಿನ್ನ ಮಗು ಸಹ ನಿನ್ನ ಹಾಗೆ ಇರ್ತಾಳೆ ಅಂತ ಡಾಕ್ಟರ್ ಅವಳ ಜೊತೆ ಹೇಳಿದಾಗ ಪಾಪ ನಮ್ಮ ಕುಳ್ಳಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ನಮ್ಮ ಕುಳ್ಳಿ ಕಾರ್ಟೂನ್ ವೇಷ ಧರಿಸಿ ಟಿವಿ ಶೋನ ನಡೆಸ್ತಾಳೆ. ಆ ಶೋ ತುಂಬಾ ಹಿಟ್ ಆದ ಕಾರಣ ನಮ್ಮ ಕುಳ್ಳಿಗೆ ಬೇಕಾದಷ್ಟು ಅಮೌಂಟ್ ಸಿಕ್ತಿರುತ್ತೆ. ನಮ್ಮ ಕುಳ್ಳಿ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲದೆ ಆ ಚಾನೆಲ್ ನ ವರ್ಕರ್ಸ್ ಅವಳಿಗೆ ತುಂಬಾ ಪ್ರೆಷರ್ ನ ಕೊಡ್ತಾರೆ. ಇದರಿಂದ ನೆಕ್ಸ್ಟ್ ಎಪಿಸೋಡ್ ಗೆ ನಾನು ಬರಲ್ಲ ಅಂತ ಹೇಳಿ ಅವಳಲ್ಲಿಂದ ಹೋಗ್ತಾಳೆ. ಹಾಗೆ ಸಿನ್ ಕಟ್ ಆಗಿ ಒಂದು ಸೈಕಾಲಜಿಸ್ಟ್ ನ ತೋರಿಸ್ತಾರೆ. ಅವರ ಹತ್ತಿರ ಒಂದು ಅಮ್ಮ ಮತ್ತೆ ಮಗ ಬಂದಿರ್ತಾರೆ. ಮಗನ ಪ್ರಾಬ್ಲಮ್ ಏನಂತ ನೋಡಿದ್ರೆ ಮಗ ಸ್ವಯಂ ತನ್ನ ಕಾಲನ್ನ ಕಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಕಾರಣ ಅವನಿಗೆ ಮೆರ್ಮೈಡ್ ನ ಹಾಗೆ ಬಾಲ ರೆಡಿ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ. ಅದೇ ತರ ಮೆರ್ಮೈಡ್ ನ ಹಾಗೆ ತನಗೆ ಆಗ್ಬೇಕು ಅಂತ ತನ್ನ ಕಾಲನ್ನ ಕಟ್ ಮಾಡ್ತಿರೋದು. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಮ್ಮ ತನ್ನ ಮಗನನ್ನ ಈ ಸೈಕಾಲಜಿಸ್ಟ್ ನ ಹತ್ರ ಕರೆತಂದಿರೋದು. ಅವನ ಅಮ್ಮ ದಿನನಿತ್ಯ ಮಗನನ್ನ ಅಬ್ಯೂಸ್ ಮಾಡ್ತಾರೆ. ಮಾತಿಗೂ ಬೈತಾರೆ. ಹಾಗೆ ಅಮ್ಮ ಮತ್ತೆ ಮಗನ ನಡುವೆ ಜಗಳ ಶುರು ಆಗುತ್ತೆ. ಹಾಗೆ ಅಮ್ಮ ಡಾಕ್ಟರ್ ನ ಕಣ್ಮುಂದೆ ಸರಿಯಾಗಿ ಮಗನನ್ನ ಹೊಡಿತಾರೆ. ಪಾಪ ಬೇಜಾರಿಂದ ಅಲ್ಲಿಂದ ಓಡಿ ಹೋಗ್ತಾನೆ. ಆಗಾಗ ಕಾಲನ್ನ ಕಟ್ ಮಾಡುವ ಕಾರಣ ಕಾಲು ತುಂಬಾ ಗಾಯ ಆಗಿರುತ್ತೆ. ಸ್ಪೀಡ್ ಆಗಿ ಓಡುವಾಗ ಕಾಲಿಂದ ರಕ್ತ ಸುರಿತಿರುತ್ತೆ. ಹಾಗೆ ಓಡಿ ಓಡಿ ಕೊನೆಗೆ ಆ ಹುಡುಗ ರೋಡಿನ ಮಧ್ಯೆ ಮಲಗ್ತಾನೆ. ಯಾಕೆಂದರೆ ಯಾವುದಾದ್ರೂ ಗಾಡಿ ಅವನ ಕಾಲಿನ ಮೇಲೆ
ಹತ್ತಿ ಕಾಲು ಕಟ್ಟಾಗ್ಲಿ ಅಂತ. ಅದೇ ಸಮಯ ನಮ್ಮ ಹೀರೋಯಿನ್ ಆ ಕಡೆಯಿಂದ ಬಂದ ಕಾರಣ ಅವನ ಕಾಲು ಕಟ್ಟಾಗುತ್ತೆ. ಇದರಿಂದ ಆ ಹುಡುಗನಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನಮ್ಮ ಹೀರೋಯಿನ್ಗೆ ಭಯ ಶುರು ಆಗುತ್ತೆ. ಹಾಗೆ ಎದ್ದರಿ ಬೇಗ ತನ್ನ ರೂಮ್ಗೆ ಬಂದು ಮಲಗ್ತಾಳೆ. ನಮ್ಮ ಕುಳ್ಳಿ ಅವಳ ಮ್ಯಾನೇಜರ್ ನೊಂದಿಗೆ ಮಾತನಾಡ್ತಿರೋದನ್ನ ತೋರಿಸ್ತಾರೆ. ನಾನು ಪ್ರೆಗ್ನೆಂಟ್ ಆದ ಕಾರಣ ಇನ್ ಮುಂದೆ ಶೋ ನಡೆಸೋದಕ್ಕೆ ಆಗಲ್ಲ, ನಾನು ರಿಸೈನ್ ಕೊಡ್ತೇನೆ ಅಂದಾಗ ಪ್ಲೀಸ್ ದಯವಿಟ್ಟು ನನಗೋಸ್ಕರ ಬರೀ 10 ಎಪಿಸೋಡ್ ನ ಮಾಡಿಕೊಡು ಅಂದಾಗ ನನಗಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂದಾಗ ನಮ್ಮ ಮ್ಯಾನೇಜರ್ಗೆ ಸಿಟ್ಟು ಬರುತ್ತೆ. ಹಾಗೆ ಈ ಕಡೆ ಬರ್ನ್ ಆದಂತಹ ಆ ಹುಡುಗಿ ಮತ್ತೆ ಅವಳ ಬಾಯ್ ಫ್ರೆಂಡ್ ನ ತೋರಿಸ್ತಾರೆ. ಬಾಯ್ ಫ್ರೆಂಡ್ ನ ಬಾಡಿ ಫುಲ್ ಆಗಿ ಬರ್ನ್ ಆಗಿರುತ್ತೆ. ಹಾಗೆ ಅವರಿಬ್ಬರು ಅವರವರ ಪ್ರೀತಿ ಪರಸ್ಪರ ಹೇಳಿಕೊಳ್ತಾರೆ. ಹಾಗೆ ಮತ್ತೊಂದು ಕಡೆ ಆ ಡೈಮಂಡ್ ಗರ್ಲ್ ನ ತೋರಿಸ್ತಾರೆ. ಅವಳ ಪಕ್ಕ ನಮ್ಮ ಡುಮ್ಮಿ ಕೂತಿರ್ತಾಳೆ. ನಮ್ಮ ಡುಮ್ಮಿಗೆ ಈಗ ದುಡ್ಡಿನ ಅವಶ್ಯಕತೆ ಇರುತ್ತೆ. ಮನೆ ಜಪ್ತಿ ಮಾಡೋದಕ್ಕಿರುವಂತಹ ನೋಟಿಸ್ ಬಂದಿರುತ್ತೆ. ವರ್ಕ್ ಮಾಡುವಂತಹ ಎಲ್ಲಾ ದುಡ್ಡನ್ನ ತಂದು ಈ ಹುಡುಗಿಗೆ ಸುರಿಯೋದಲ್ವಾ, ಇನ್ ಹೇಗೆ ಅವಳ ಕೈಯಲ್ಲಿ ದುಡ್ಡಿರುತ್ತೆ ಹೇಳಿ. ಹಾಗೆ ಮಾತನಾಡುವಾಗ ಅವಳಿಗೆ ಒಂದು ಉಪಾಯ ಹೊಳೆಯುತ್ತೆ. ಅದೇನೆಂದರೆ ಅವಳ ಮುಖದಲ್ಲಿರುವಂತಹ ಆ 2 ಡೈಮಂಡ್ ನ ಹೇಗಾದ್ರೂ ಕದ್ದು ಎಸ್ಕೇಪ್ ಆಗ್ಬೇಕು ಅಂತ. ಹಾಗೆ ನಮ್ಮ ಡುಮ್ಮಿ ಮೆಲ್ಲೆ ಆ ಡೈಮಂಡ್ ನ ತೆಗಿತಾಳೆ. ಪಾಪ ಇದ್ಯಾವುದು ಗೊತ್ತಿಲ್ಲದಂತಹ ಆ ಹುಡುಗಿಗೆ ಒಂಥರ ಆಗ್ತಿರುತ್ತೆ. ಇಷ್ಟು ದಿನ ಆ ಡೈಮಂಡ್ ಅಲ್ಲಿತ್ತಲ್ವಾ, ಆದ್ರೆ ಈಗ ಅದರ ಪ್ರೆಸೆನ್ಸ್ ಮಿಸ್ ಆದ ಹಾಗೆ ಅವಳಿಗೆ ಅನಿಸ್ತಿರುತ್ತೆ. ಸೇಮ್ ಟೈಮ್ ಆ ರೂಮ್ ನ ಡೋರ್ ಯಾರೋ ಓಪನ್ ಮಾಡುವಂತಹ ಸೌಂಡ್ ಕೇಳಿ ನಮ್ಮ ಗುಂಡಮ್ಮ ಆ ಡೈಮಂಡ್ ನ ನುಂಗ್ತಾಳೆ. ಈ ಕಡೆ ನಮ್ಮ ಮ್ಯಾನೇಜರ್ ಆ ಶೋನ ಪ್ರೊಡ್ಯೂಸರ್ ನ ಜೊತೆ ಮಾತಾಡ್ತಿರೋದನ್ನ ತೋರಿಸ್ತಾರೆ. ನನಗವಳು 10 ಎಪಿಸೋಡ್ ನ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಿನ್ನ ಕೆಲ್ಸ ಬೇರೆ ಒಳ್ಳೆ ಟ್ಯಾಲೆಂಟ್ ಇರುವವರಿಗೆ ಕೊಡ್ತೇನೆ ಅಂತ ಹೇಳಿ ಎದುರಿಸುತ್ತಾರೆ. ಹಾಗೆ ಈ ಕಡೆ ನಮ್ಮ ಗುಂಡಮ್ಮ ಆ ಡೈಮಂಡ್ ನ ನುಂಗಿದ ಕಾರಣ ಹೇಗಾದ್ರೂ ಹೊರಗೆ ತೆಗಿಯಬೇಕು ಅಂತ ಹೇಳಿ ತನ್ನ ಕೈಯಲ್ಲಾದಷ್ಟು ಟ್ರೈ ಮಾಡ್ತಾಳೆ. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ಆ ನಾರ್ಮಲ್ ಆಗಿರುವಂತಹ ವ್ಯಕ್ತಿ ಅವನ ಕ್ರಶ್ ಹತ್ರ ಬಂದು ತನ್ನ ಪ್ರೀತಿ ಹೇಳಿಕೊಂಡಾಗ, ಸಾರಿ, ನನಗಿಂತ ತುಂಬಾ ಚೆನ್ನಾಗಿರುವಂತಹ ಹುಡುಗಿ ನಿನಗೆ ಸಿಕ್ಕೇ ಸಿಗುತ್ತೆ, ನೀನು ನಮ್ಮ ಹಾಗೆ ಅಲ್ಲ, ನಾರ್ಮಲ್ ಆಗಿದ್ಯಾ ಅಂದಾಗ ಹಾಗೆ ಹೇಳ್ಬೇಡ, ನನಗೆ ನೀ ಮಾತ್ರ ಸಾಕು ಅಂತ ಹೇಳಿ ಅವಳನ್ನ ಹಗ್ ಮಾಡುವಷ್ಟರಲ್ಲಿ ಆ ವ್ಯಕ್ತಿಯ ಕೈಯನ್ನ ತಟ್ಟಿ ಹಾಕಿ, ನಾನು ಬೇರೆ ಹುಡುಗನ ಲವ್ ಮಾಡ್ತಿದ್ದೇನೆ, ನಾ ಆ ಹುಡುಗನ ಮಾತ್ರ ಮದ್ವೆ ಆಗೋದು ಅಂದಾಗ ಪಾಪ ಆ ವ್ಯಕ್ತಿ ಬೇಜಾರಿಂದ ಅಳ್ತಾ ಅಲ್ಲಿಂದ ಹೋಗ್ತಾನೆ. ಹಾಗೆ ಈ ಕಡೆ ನಮ್ಮ ಹೀರೋಯಿನ್ ಅಪ್ಪ ತನ್ನ ಮಗಳಿಗೋಸ್ಕರ ಒಂದು ಗಿಫ್ಟ್ ನ ತಂದು, ಇನ್ ಮುಂದೆ ನೀನು ಹೊರಗೆ ಹೋಗುವಾಗ ಈ ಮಾಸ್ಕ್ ನ ಧರಿಸಿ ಹೋಗು ಅಂತ ಹೇಳಿ ಒಂದು ಕುದುರೆಯ ಮಾಸ್ಕ್ ನ ಹಾಕಿ ಕೊಡ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಕಣ್ಣಿಲ್ಲದಂತಹ ಆ ಹುಡುಗಿ ತನ್ನ ಡೈಮಂಡ್ ಕಾಣೆ ಆಯ್ತು ಅಂತ ಹೇಳಿ ಪಾಪ ಬೇಜಾರಿಂದ ಅಳ್ತಾಳೆ. ಹಾಗೆ ನಮ್ಮ ಗುಂಡಮ್ಮ ತುಂಬಾ ಕಷ್ಟಪಟ್ಟು ಹ್ಯಾಂಡ್ ಶವರ್ ಇಂದ ಹೊಡೆದು ಕೊನೆಗೆ ಆ ಡೈಮಂಡ್ ನ ಹೊರಗೆ ತೆಗಿತಾಳೆ. ನಮ್ಮ ಹೀರೋಯಿನ್ ಪಾಪ ತನ್ನಪ್ಪನ ಆ ವರ್ತನೆಯಿಂದ ಬೇಸತ್ತು ಬೇಜಾರಿಂದ ರೋಡ್ ಅಲ್ಲಿ ನಡೀತಿರುವಾಗ ಹೀರೋಯಿನ್ ನ ಮೊದಲು ರ್ಯಾಗ್ ಮಾಡಿದಂತಹ ಆ ಹುಡುಗರು ಅವಳ ತೀರ ಬಂದು ಫೋರ್ಸ್ ಮಾಡಿ ಎಳೆದುಕೊಂಡು ಹೋಗಿ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ವಲ್ಲ ಅವಳ ಹಿಂದೆ ಬಾಯಿ ಇದೆ ಅಂತ, ಅದರಲ್ಲಿ ಹಲ್ಲಿದೆ ಅಂತ. ಇದೇ ಚಾನ್ಸ್ ಅಂತ ನಮ್ಮ ಹೀರೋಯಿನ್ ಸರಿಯಾಗಿ ಕಚ್ಚಿ ಬಿಡ್ತಾಳೆ. ಆ ನೋವನ್ನ ಸಹಿಸೋದಕ್ಕಾಗದೆ ಜೋರಾಗಿ ಆ ಹುಡುಗ ಕಿರುಚುತ್ತಾನೆ. ಹಾಗೆ ಈ ಕಡೆ ಆ ಮ್ಯಾನೇಜರ್ ತುಂಬಾ ಅಗ್ರೆಸಿವ್ ಆಗಿ ಅವಳ ಜೊತೆ ಕಿರುಚಿ ಟಾರ್ಚರ್ ಮಾಡಿ, ನನಗ್ ಗೊತ್ತಿಲ್ಲ, 10 ಎಪಿಸೋಡ್ ನ ಕಂಪ್ಲೀಟ್ ಮಾಡಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಿನ್ನ ನಾವು ಸುಮ್ಮನೆ ಬಿಡಲ್ಲ, ನೀನು ಆ ಎಪಿಸೋಡ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳಿ ಜೋರಾಗಿ ಕಿರುಚುವಾಗ ಅವಳ ಪಕ್ಕ ಆ ವ್ಯಕ್ತಿಯ ಹಣದ ಸ್ಯೂಟ್ ಕೇಸ್ ಇರುತ್ತೆ. ಅದನ್ನ ತೆಗೆದು ಹೊರಗೆ ಎಸಿತಾಳೆ. ದುಡ್ಡಿನ ಆಸೆ ಕಾರಣ ನನ್ ದುಡ್ಡು ಅಂತ ಕಿರುಚಿ ಅದನ್ನ ತೆಗೆಯೋದಕ್ಕೆ ಮೇಲಿಂದ ಕೆಳಗೆ ಹಾಕ್ತಾನೆ. ಪಾಪ ತುಂಬಾ ಮೇಲಿಂದ ಕೆಳಗೆ ಬಿದ್ದ ಕಾರಣ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಆ ದುಡ್ಡು ನಮ್ಮ ಲವರ್ ಬಾಯ್ ಮುಂದೆ ಬಂದು ಬಿದ್ದ ಕಾರಣ ಅವನದನ್ನ ತೆಗೆದು ನೇರವಾಗಿ ತನ್ನ ಗರ್ಲ್ ಫ್ರೆಂಡ್ ನ ಹತ್ತಿರ ಬರ್ತಾನೆ. ಹಾಗೆ ಈ ಕಡೆ ನಮ್ಮ ಹೀರೋಯಿನ್ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿರೋದನ್ನ ತೋರಿಸ್ತಾರೆ. ಆ ಬ್ರಿಡ್ಜ್ ಇಂದ ಕೆಳಗೆ ಹಾರಿ ಸೂಸೈಡ್ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಛೇ, ಎಂತ ಲೈಫ್ ನಂದು ಅಂತ ಮನಸ್ಸಲ್ಲೇ ಹೇಳ್ತಾ ಆ ನಿರ್ಧಾರಕ್ಕೆ ಬಂದಿರೋದು. ಈ ಕಡೆ ಆ ನಾರ್ಮಲ್ ವ್ಯಕ್ತಿ ತನ್ನ ಮನಸ್ಸಿಗೆ ಇಷ್ಟ ಆಗಿದಂತಹ ಹುಡುಗಿ ಸಿಗದಿರುವ ಕಾರಣ ಸೂಸೈಡ್ ಮಾಡೋದಕ್ಕೆ ಹೀರೋಯಿನ್ ಇರುವಂತಹ ಅದೇ ಬ್ರಿಡ್ಜ್ ಗೆ ಬರ್ತಾನೆ. ಹಾಗೆ ಬಂದು ನೋಡುವಾಗ ನಮ್ಮ ಹೀರೋಯಿನ್ ಹತ್ತು ಸುಸ್ತಾಗಿ ಅಲ್ಲೇ ನಿದ್ರೆ ಮಾಡಿರ್ತಾಳೆ. ಹಾಗೆ ಆ ವ್ಯಕ್ತಿ ಅವಳ ಹತ್ತಿರ ಬಂದು ನೋಡುವಾಗ ಅವಳಿಗೆ ಆ ತರಹದ ಒಂದು ಡಿಸೀಸ್ ಇದೆ ಅಂತ ಗೊತ್ತಾಗಿ ಆ ವ್ಯಕ್ತಿಗೆ ನಮ್ಮ ಹೀರೋಯಿನ್ ಮೇಲೆ ಲವ್ ಆಗುತ್ತೆ. ಈ ಕಡೆ ನಮ್ಮ ಡುಮ್ಮಿ ಆ ಡೈಮಂಡ್ ನ ತಂದು ಆ ಹುಡುಗಿಗೆ ಕೊಡ್ತಾಳೆ. ನನಗೆ ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ನಾನು ಅದನ್ನ ತೆಗೆದಿದ್ದು ಅಂತ ಹೇಳಿ ಅದನ್ನ ಕೊಟ್ಟಾಗ ನನಗದರ ಅವಶ್ಯಕತೆ ಇಲ್ಲ, ನನಗಿಂತ ನಿನಗೆ ಅವಶ್ಯಕತೆ ಹೆಚ್ಚಿರೋದು, ಅದರಿಂದ ನೀನೇ ಅದನ್ನ ತಗೋ ಅಂತ ಹೇಳಿ ಅವಳಿಗೆ ಕೊಡ್ತಾಳೆ. ಹಾಗೆ ಆ ನಾರ್ಮಲ್ ವ್ಯಕ್ತಿ ನಮ್ಮ ಹೀರೋಯಿನ್ ತಂದು ಅವಳ ಮನೆಗೆ ಬಿಟ್ಟಾಗ ಒಂದು ನ್ಯೂಸ್ ಪ್ಲೇ ಆಗುತ್ತೆ. ಅದರಲ್ಲಿ ಆ ಮರ್ಬೈಡ್ ನ ಹಾಗೆ ಆಗ್ಬೇಕು ಅಂತ ತನ್ನ ಕಾಲನ್ನ ಕಳೆದುಕೊಂಡಂತಹ ಆ ಹುಡುಗ ಸತ್ತ ಎಂಬ ನ್ಯೂಸ್ ಬಂದಿರುತ್ತೆ. ಈ ಕಡೆ ನಮ್ಮ ಗುಂಡಮ್ಮ
ಮತ್ತೆ ಆ ಹುಡುಗಿ ಪರಸ್ಪರ ಅವರವರ ಪ್ರೀತಿ ಹೇಳಿಕೊಳ್ತಾರೆ. ಹಾಗೆ ಅವರಿಬ್ಬರು ಪರಸ್ಪರ ಒಂದಾಗ್ತಾರೆ. ಈ ಕಡೆ ನಮ್ಮ ಕುಳ್ಳಿಗೆ ಡೆಲಿವರಿ ಆಗುತ್ತೆ. ನಮ್ಮ ಹೀರೋಯಿನ್ ಮತ್ತೆ ಆ ವ್ಯಕ್ತಿ ಪರಸ್ಪರ ಲವ್ ಮಾಡಿ ಕಿಸ್ ಮಾಡ್ತಾರೆ. ಹೇಗಿತ್ತು ಮೂವಿ? ಒಂಥರ ಡಿಫ್ರೆಂಟ್ ಕತೆ ಅಲ್ವಾ? ಯಾರ್ಯಾರಿಗೆ ಯಾರ್ಯಾರಂತ ದೇವರು ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಇದರ ಮಧ್ಯೆ ನಮ್ಮ ಪ್ರೀತಿಗೆ ಬೆಲೆ ಇರಲ್ಲ. ಸರಿ, ನಿಮ್ಮ ಲವರ್ಸ್ ಗಳ ಹೆಸರನ್ನ ಕೆಳಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು. ನೀವು ಒಂದ್ ವಿಷಯ ನೋಟಿಸ್ ಮಾಡಿದ್ರಾ? ಈ ಮೂವಿ ಫುಲ್ ಆಗಿ ಪಿಂಕ್ ಮತ್ತೆ ವೈಲೆಟ್ ಕಲರ್ ಆಗಿರುತ್ತೆ. ಯಾಕೆ ಹೀಗೆ ಅಂತ ನನಗ್ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.